ಈಗಾಗಲೇ ಗ್ಯಾರಂಟಿ ವಿಚಾರಗಳ ಬಗ್ಗೆ ವಿಪಕ್ಷ ನಾಯಕರು ಟೀಕೆ ಮಾಡೋದು ಸಹಜ. ಆದರೆ ಈಗ ಕಾಂಗ್ರೆಸ್ನ ಶಾಸಕರುಗಳೇ ಮತ್ತೆ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೆಲ ದಿನಗಳಿಂದಷ್ಟೇ ಬಳ್ಳಾರಿಯ ಶಾಸಕ, ಕಾಂಗ್ರೆಸ್ನ ಶಾಸಕರಾಗಿರುವಂಥ ಗವಿಯಪ್ಪನವರು ನೇರವಾಗಿ ನಾನು ಕಾಂಗ್ರೆಸ್ ಶಾಸಕನಾಗಿದ್ದರೂ ಕೂಡ ನನಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳಿದರು. ಈಗ ಒಂದು ಹೆಜ್ಜೆ ಮುಂದೋಗಿ ಗ್ಯಾರಂಟಿಗಳಿಂದ ಸಮಸ್ಯೆ ಆಗ್ತಾ ಇದೆ, ನಾನು ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಒಂದೋ ಎರಡೋ ಗ್ಯಾರಂಟಿಗಳನ್ನು ರದ್ದು ಮಾಡೋದಕ್ಕೆ ಹೇಳ್ತೀನಿ, ಈ ಮೂಲಕ ಆದರೂ ನಮಗೆ ಹಣ ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಮಾತು DCM DK ಶಿವಕುಮಾರ್ಗೆ ಸಹಜವಾಗಿ ಇಷ್ಟವಾಗಿಲ್ಲ. ಈ ರೀತಿ ಮಾತನಾಡಿದ್ರೆ ಶೋಕಾಸ್ ನೋಟಿಸ್ ನೀಡ್ತೀನಿ ಅಂತ ಯಾವಾಗ ವಾರ್ನಿಂಗ್ ಕೊಟ್ಟರು ಆಗ ಗವಿಯಪ್ಪನವರು ಯೂ ಟರ್ನ್ ಹೊಡೆದಿದ್ದಾರೆ. ಹಾಗಾದ್ರೆ ಏನಿದು ಗ್ಯಾರಂಟಿ ಗದಾಟೆ ನೋಡೋಣ ಬನ್ನಿ. ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅನ್ಕೊಂಡಿದ್ದೀನಿ. This is Congress party. I am going to issue my showcase notice. ಎಲ್ಲ 224 ಜನ ಶಾಸಕರದು ಮಂತ್ರಿಗಳದ್ದು ಇದೆ. ಗ್ಯಾರಂಟಿ, ಪಂಚ ಗ್ಯಾರಂಟಿ. ಪ್ರಚಂಡ ಬಹುಮತದಿಂದ ಸರ್ಕಾರ ಅಧಿಕಾರಕ್ಕೆ ಬಂದಿರೋದಕ್ಕೆ ಪ್ರಮುಖ ಕಾರಣವೇ ಗ್ಯಾರಂಟಿ ಆಗಿದೆ. ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಆದರೆ ಇದೀಗ ಗ್ಯಾರಂಟಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಿದೆ. CM DCM ಅಂತೂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ, ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ಯಾರು ಮಾತನಾಡಬೇಡಿ ಅಂತ ಸ್ವಪಕ್ಷದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇದೀಗ ಸ್ವಪಕ್ಷದವರೇ ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ಮಾತನಾಡಿರೋದು ಕಾಂಗ್ರೆಸ್ಗೆ ಟೆನ್ಷನ್ ತಂದಿಟ್ಟಿದೆ. ಗ್ಯಾರಂಟಿಯ ರದ್ದತಿಗೆ ಕಾಂಗ್ರೆಸ್ ಶಾಸಕರಿಂದಲೇ ಒತ್ತಾಯ. ಅನುದಾನ ಸಾಕಾಗ್ತಿಲ್ಲ, ಒಂದೋ ಎರಡೋ ಗ್ಯಾರಂಟಿ ನಿಲ್ಲಿಸಿ, ಗ್ಯಾರಂಟಿ ತೆಗಿರಿ, CMಗೆ ಹೇಳ್ತೀನಿ ಎಂದ ಗವಿಯಪ್ಪ. ಇತ್ತೀಚೆಗಷ್ಟೇ ಕೈಪಾಳ್ಯದಲ್ಲಿ ಅನುದಾನ ತಾರತಮ್ಯ ಫೈಟ್ ಜೋರಾಗಿತ್ತು. ಕೆಲ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಕ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಇದೀಗ ಗ್ಯಾರಂಟಿ ಬಗ್ಗೆ ಮಾತನಾಡಿರೋ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅನುದಾನ ವಿಚಾರದಲ್ಲಿ ಸಮರ ಸಾರಿದ್ರು. ನಮ್ಮ ಕ್ಷೇತ್ರಕ್ಕೆ ಸರಿಯಾದ ಅನುದಾನ ಸಿಕ್ತಿಲ್ಲ, ಕೊಡಬೇಕು ಅಂತ ಆಗ್ರಹಿಸಿದ್ರು. ಇದೀಗ ಇದೇ ಕಾಂಗ್ರೆಸ್ ಶಾಸಕ ಒಂದೋ ಎರಡೋ ಗ್ಯಾರಂಟಿ ತೆಗಿರಿ ಎಂದಿರೋದು ಸಾಕಷ್ಟು ಚರ್ಚೆಯನ್ನೇ ಹುಟ್ಟುಹಾಕಿದೆ. ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಕೇಳಿದ್ರಲ್ಲ, ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಡಿರುವಂತ ಮಾತಿದು. ಇರೋ ಗ್ಯಾರಂಟಿಯಲ್ಲಿ ಒಂದೋ ಎರಡೋ ಗ್ಯಾರಂಟಿ ತೆಗೆದ್ರೆ ಅನುಕೂಲ ಆಗತ್ತೆ, ಅನುದಾನ ಅಭಿವೃದ್ಧಿಗೂ ಅನುಕೂಲ ಆಗತ್ತೆ, CMಗೆ ಮನವಿ ಮಾಡಿದ್ದೀನಿ ಅಂದಿದ್ದಾರೆ. ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಶಾಸಕ ಗವಿಯಪ್ಪಗೆ ಶೋಕಾಸ್ ನೋಟಿಸ್ ಕೊಡ್ತೇನೆ. ಗವಿಯಪ್ಪ ಹೇಳಿಕೆಗೆ DCM DK ಶಿವಕುಮಾರ್ ಗರಂ. ಶಾಸಕ ಗವಿಯಪ್ಪಗೆ ಶೋಕಾಸ್ ನೋಟಿಸ್ ಕೊಡ್ತೀನಿ, ಯಾವ ಶಾಸಕರು ಗ್ಯಾರಂಟಿ ಬಗ್ಗೆ ಮಾತನಾಡಬಾರದು, ಗ್ಯಾರಂಟಿ ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ ಅಂತ DCM DK ಶಿವಕುಮಾರ್ ಎಚ್ಚರಿಕೆ ಕೊಟ್ಟರು. This is Congress party. I am going to issue my showcase notice. You can't do that. No question of closing any guarantee. Whatever may the cost come, we are committed to the people of Karnataka. We will implement it. And anyone can't raise the voice. ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕ ಡೆವಲಪ್ಮೆಂಟ್ ಅಲ್ವಾ?
ಸಾಮಾಜಿಕವಾದಂಥ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ, ಯಾರು ಹೇಳಿ ದುಡ್ಡಿಲ್ಲ ಅಂತ? ಎಲ್ಲ ನೋಡಿ ಸುಳ್ಳು. ಡಿಸಿಎಂ ಡಿಕೆ ಎಚ್ಚರಿಕೆ ಬೆನ್ನಲ್ಲೇ ಯೂಟರ್ನ್ ಹೊಡೆದ ಶಾಸಕ ಗವಿಯಪ್ಪ, ನಾನು ಗ್ಯಾರಂಟಿ ನಿಲ್ಲಿಸಿ ಅಂದಿಲ್ಲ, ಜನರು ಅಭಿವೃದ್ಧಿ ಮಾಡಿ ಅಂತಿದ್ದಾರೆ, ಅದಕ್ಕೆ ಹೇಳಿದ್ದು ಅಂದ್ರು. ರೈತರು ನಾನು ಕೇಳಿದ್ದೇನೆಂದರೆ ಮನೆಗಳು ಕೂಡ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಇವಾಗ ಗ್ಯಾರಂಟೀಸ್ ಕೊಡ್ತಾ ಇದ್ದೀವಲ್ಲ, ಕಷ್ಟ ಆಗ್ತಾಯಿದೆ, ಮತ್ತು ಗ್ಯಾರಂಟೀಸು ಅದು ಪೂರ್ಣ ಆಗ್ತಾಯಿದೆ ನಿಮಗೆಲ್ಲ, ಮತ್ತು ನಿಮ್ಮದು ನೀವೇನು ಕೇಳ್ತಾ ಇದ್ದೀರ ಅದು ಮುಖ್ಯಮಂತ್ರಿಗಳಿಗೆ ಸಂದೇಶ ಮುಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ದೆ ಆಗಲಿ. ಅದು ಬಿಟ್ಟು ನಾನು ಬೇರೆ ಏನು ಮಾತಾಡಲಿಕ್ಕೆ ಹೋಗಿಲ್ಲ. ನಾನು ಇನ್ನು ಕಾಂಗ್ರೆಸ್ ಶಾಸಕರು ಮಾತನಾಡಿ ಅನುದಾನಕ್ಕೂ ಹಣ ಕೊಡ್ತಿದ್ದಾರೆ, ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂದ್ರು. ಪ್ರಗತಿ ಮಾಡಬೇಕಂತಾರೆ, ಅಭಿವೃದ್ಧಿ ಮಾಡಬೇಕಂದ್ರೆ ನೀವು ಎಷ್ಟು ದುಡ್ಡು ಕೊಟ್ಟರು ಕಮ್ಮಿನೇ ಆಗ್ತದೆ. ಸೊ ಹಂಗಾಗಿ ಗವಿಯಪ್ಪ ಅವರು ಬಹುಶಃ KKRDB ವಿಚಾರದಲ್ಲಿ ಹೇಳಿರೋದಂತ ನಮ್ಮ ಗಮನಕ್ಕಿದೆ. ಅದನ್ನು ಮ್ಯಾಕ್ರೋನಲ್ಲಿ ಸರಿಪಡಿಸ್ಕೋಬಹುದು ಅಂದ್ಬಿಟ್ಟು ಕೂಡ ನಮ್ಮ ತಂಗಡಗಿ ಸಾಹೇಬರು ಹೇಳಿದ್ದಾರೆ ಅಂತ ನನಗೆ ನೆನಪಿದೆ. ಅದು ಏನು 5 ಗ್ಯಾರಂಟಿಗಳಿದ್ದಾವೆ, 5 ಗ್ಯಾರಂಟಿಗಳನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ನಿಶ್ಚಯ ಮಾಡಿದ್ದಾರೆ. ಅದರಿಂದ ಯಾವುದೇ ಗ್ಯಾರಂಟಿ ಬದಲಾವಣೆಗಳು ಆಗೋದಿಲ್ಲ. ವರಿಷ್ಠರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿಗಳೇನಿದ್ದಾವೆ ಇವು ಮುಂದುವರಿತವೆ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಅಭಿವೃದ್ಧಿಗೂ ಹಣ ಸಿಗ್ತಾ ಇದೆ. ಬಿಜೆಪಿ ಗ್ಯಾರಂಟಿ ಅಸ್ತ್ರ, ಸರ್ಕಾರದ ವಿರುದ್ಧ ಕಿಡಿ. ಗ್ಯಾರಂಟಿ ಬಗ್ಗೆ ಅಪಸ್ವರ ಒಬ್ಬ ಶಾಸಕನದ್ದು ಅಲ್ಲ, ಪ್ರತಿಯೊಬ್ಬ ಶಾಸಕನದ್ದು ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಅಲ್ಲ, ಇದು ಬರೀ ಗವಿಯಪ್ಪರದ್ದು ವಿಚಾರ ಅಲ್ಲ. ಬಹುತೇಕವಾಗಿ ಎಲ್ಲ 224 ಜನ ಶಾಸಕರದು ಮಂತ್ರಿಗಳದ್ದು ಇದೆ. ಅದು ಆಡಳಿತ ಪಕ್ಷ ಶಾಸಕರು ಇದನ್ನು ಹೆಚ್ಚು ತಮ್ಮ ಪಕ್ಷದ ವೇದಿಕೆಯಲ್ಲಿ ಲೆಜಿಸ್ಲೇಚರ್ ಪಾಟೀಲ್ ಈಗಾಗಲೇ ಹೇಳಿದ್ದಾರೆ. ಗವಿಯಪ್ಪರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ. ನೋಡ್ರಿ, ಇವೆಲ್ಲ ಬೂಟಾಟಕ್ಕೆ ನಾಟಕ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ತಾವು ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸೋದಕ್ಕಾಗ್ತಾ ಇಲ್ಲ. ಲೋಕಸಭಾ ಚುನಾವಣೆ ಬಂತು, 3-4 ಕಂತಿಂದೇನು ಹಣ ಪೆಂಡಿಂಗ್ ಇತ್ತು, ಗೃಹಲಕ್ಷ್ಮಿ ಅದನ್ನು ಅಕೌಂಟಿಗೆ ಜಮಾ ಮಾಡಿದ್ರು. ಮೊನ್ನೆ ಉಪಚುನಾವಣೆಗಳು ಬಂತು, 4-5 ತಿಂಗಳುಗಳಿಂದ ಏನು ಇವರು ಭಾಗ್ಯಗಳನ್ನು ತಲುಪಿಸಿರಲಿಲ್ಲ ಮನೆಗೆ. ಉಪಚುನಾವಣೆ ಮತದಾನ ಆಗ್ತಕ್ಕಂಥ 3 ದಿನಗಳ ಹಿಂದೆ ಕೊಡ್ತಾರೆ. ಅಂದರೆ ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ದಾರೆ ನೀವು ನಿಮ್ಮ ಯೋಜನೆಗಳನ್ನು. ಗ್ಯಾರಂಟಿಯಿಂದಲೇ ಅಧಿಕಾರಕ್ಕೆ ಬಂದಿದ್ದ ಸರ್ಕಾರ ಇದೀಗ ಗ್ಯಾರಂಟಿ ಬಗ್ಗೆ ಸ್ವಪಕ್ಷದಲ್ಲಿ ಅಪಸ್ವರ ಎದ್ದಿದೆ. ಇದಕ್ಕೆ ವಾರ್ನಿಂಗ್ ಕೊಟ್ಟಿರೋ ಡಿಸಿಎಂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ, ಮುಂದುವರಿಯುತ್ತೆ, ಸುಖಾಸುಮ್ಮನೆ ಗ್ಯಾರಂಟಿ ಬಗ್ಗೆ ಮಾತನಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.